ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರ್ ಮತ್ತೆ ಅಪ್ಡೇಟ್ ಆಗಿದೆ. 22.4 ಹೊಸ ವರ್ಷನ್ ಬಂದಿದೆ. ಈ 22.4ರಲ್ಲಿ ಪೋಷನ್ ಟ್ರ್ಯಾಕರ್ ಆ್ಯಂಡ್ ಸಪೋರ್ಟಿವ್ ಸೂಪರ್ವೈಸನ್ ಆ್ಯಪ್ಸ್ ಹ್ಯಾಸ್ ಬಿನ್ ಮರ್ಜ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲು ಗೂಗಲ್ ಪ್ಲೇಸ್ಟೋರಿಗೆ ಬಂದುಬಿಟ್ಟು ಪೋಷನ್ ಟ್ರ್ಯಾಕರನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಅಂತ ಕೊಡಿ, ಪೋಷನ್ ಟ್ರ್ಯಾಕರು ಅಪ್ಡೇಟ್ ಆಗುತ್ತಾ. ಈಗ ಓಪನ್ ಕೊಡಿ. ಈಗ ಹೋಮ್ ಪೇಜು ಓಪನ್ ಆದ ತಕ್ಷಣ ಈ ಥರ ಬರುತ್ತೆ. ಅಂಗನವಾಡಿ ವರ್ಕರ್ ಲಾಗಿನ್ನು, ಸೂಪರ್ವೈಸರ್, CDPO, DPO ಅವ್ರದ್ದು ಲಾಗಿನ್ನು, ಬೆನಿಫಿಷರಿ ಸಿಟಿಜನ್ ಲಾಗಿನ್ನು, ಈ ಥರ 3 ಥರ ಇಲ್ಲಿ ಲಾಗಿನ್ ತೋರಿಸುತ್ತೆ. ಅಂದರೆ ಮೊದಲು ಅಂಗನವಾಡಿ ಕಾರ್ಯಕರ್ತರಿಗೆ ಬೇರೆ, ಸೂಪರ್ವೈಸರಿಗೆ ಬೇರೆ ಆ್ಯಪ್ ಇತ್ತು. ಇವಾಗ ಎರಡೂ ಸೂಪರ್ವೈಸರ್ದು ಮತ್ತು ಅಂಗನವಾಡಿ ವರ್ಕರ್ದು ಆ್ಯಪ್ನ ಒಂದೇ ಆ್ಯಪಲ್ಲಿ ಮರ್ಜ್ ಮಾಡಿಬಿಟ್ಟು ಲಾಗಿನ್ ಬೇಕಂದರೆ ಅಂಗನವಾಡಿ ವರ್ಕರು ತಮ್ಮ ಲಾಗಿನ್ ಮಾಡ್ಕೊಳೋದು, ಸೂಪರ್ವೈಸರು, CDPO, DPO ಅವರೆಲ್ಲ ತಮ್ಮ ಸೂಪರ್ವೈಸರ್ ಲಾಗಿನ್ ಆಗಿಬಿಟ್ಟು ಎಲ್ಲ ಮಾಹಿತಿನ ನೋಡ್ಕೋಬೋದು. ಅಥವಾ ಹೊರಗೆ ಬೇರೆ ಇದ್ದವರು ಬೆನಿಫಿಷರಿ ಸಿಟಿಜನ್ ಲಾಗಿನ್ ಆಗಬೇಕಾದ್ರೆ ಇಲ್ಲಿ ಅವರು ತಮ್ಮ ಆಧಾರ್ ಕಾರ್ಡ್ ಹಾಕಿಬಿಟ್ಟು OTP ತೊಗೊಂಡು ಲಾಗಿನ್ ಆಗುವಂಥದ್ದು. ಈ ರೀತಿಯಾಗಿ ಹೊಸದಾಗಿ ಏನು ಮಾಡಿದ್ದಾರೆ ಅಂತಂದರೆ ಆ ಲಾಗಿನ್ ಪ್ರೊಸೆಸ್ನಲ್ಲಿ ಸೂಪರ್ವೈಸರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಆ್ಯಪ್ಸನ್ನು ಒಂದರಲ್ಲೇ ನೋಡುವ ರೀತಿಯಲ್ಲಿ ಲಾಗಿನ್ ಪ್ರೊಸೆಸ್ಸನ್ನು ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಹೊಸದಾಗಿ ವರ್ಷನಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯ ಏನಪ್ಪ ಅಂದರೆ ಇಷ್ಟೇ, ಬೇರೆ ಏನೂ ಇಲ್ಲ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸೂಪರ್ವೈಸರ್ದು ಆ್ಯಪ್ಸನ್ನು ಒಂದರಲ್ಲೇ ಬರೋ ಹಾಗೆ ಒಂದರಲ್ಲೇ ಲಾಗಿನ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ತಮ್ಮ ಲಾಗಿನ್ ಆಗೋದ್ರ ಮೂಲಕ ಓಪನ್ ಮಾಡ್ಕೊಳೋದು, ಸೂಪರ್ವೈಸರು ಇಲ್ಲಿ ತಮ್ಮ ಲಾಗಿನ್ ಆಗೋ ಮೂಲಕ ಓಪನ್ ಮಾಡ್ಕೊಳೋದು, ಎಲ್ಲನೂ ಒಂದರಲ್ಲೇ ಸಿಗೋ ರೀತಿಯಲ್ಲಿ ಪೋಷನ್ ಟ್ರ್ಯಾಕರನ್ನು ಅಪ್ಡೇಟನ್ನು ಮಾಡಿದ್ದಾರೆ. ಈಗ ನಾವು ಅಂಗನವಾಡಿ ವರ್ಕರನ್ನು ಕ್ಲಿಕ್ ಮಾಡೋಣ. ಲಾಗಿನ್ ಕೇಳುತ್ತಾ, ಲಾಗಿನ್ ಮಾಡಿದರೆ ಈ ಥರನಾಗಿ ನಿಮ್ಮ ಅಂಗನವಾಡಿ ಕಾರ್ಯಕರ್ತರ ಆ್ಯಪು ಓಪನ್ ಆಗುತ್ತೆ. ಇದಿಷ್ಟೇ ವಿಷಯ. ಪೋಷನ್ ಟ್ರ್ಯಾಕರ್ 22.4ರಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಇಲ್ಲಿವರೆಗೂ ವಿಡಿಯೋನ ನೋಡಿದಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.